ರಾಜ್ ನ್ಯೂಸ್ಗೆ ಸ್ವಾಗತ. ನಾನು ರೋಶ್ನಿ. ಕೊಲೆ ಆರೋಪಿ ವಿನಯ್ ಕುಲಕರ್ಣಿಗೆ ನಾಳೆ ಶಿಕ್ಷೆ ಪ್ರಕಟ ಆಗತ್ತೆ. ಇವತ್ತು ಶಿಕ್ಷೆ ಪ್ರಕಟ ಆಗಬೇಕಿತ್ತು, ಆದರೆ ಇದು ಸದ್ಯಕ್ಕೆ ಮುಂದೂಡಿಕೆ ಆಗಿದೆ. ಧಾರವಾಡ ಯೋಗೀಶ್ ಗೌಡ ಕೊಲೆಗೆ ಸಂಬಂಧಪಟ್ಟಂತೆ ಇವತ್ತು ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟ ಆಗಬೇಕಿತ್ತು, ಇದು ಈಗ ಮುಂದೂಡಿಕೆ ಆಗಿದೆ. ಹಾಗಾಗಿ ನಾಳೆ ಶಿಕ್ಷೆ ಪ್ರಕಟ ಆಗುತ್ತೆ. ಧಾರವಾಡ ಯೋಗೀಶ್ ಗೌಡ ಕೊಲೆಗೆ ಸಂಬಂಧಪಟ್ಟಂತೆ ನಾಳೆಗೆ ತೀರ್ಪನ್ನ ಮುಂದೂಡಿದೆ ಈಗ ಕೋರ್ಟ್. ನಾಳೆ ಶಿಕ್ಷೆ ಪ್ರಮಾಣ ಕಾಯ್ದಿರಿಸಿರುವಂತಹ ಕೋರ್ಟ್ ನಾಳೆ ಟೋಟಲ್ 17 ಅಪರಾಧಿಗಳಿಗೆ ಶಿಕ್ಷೆ ಪ್ರಕಟ ಆಗುತ್ತೆ. ಇವತ್ತು ಮಧ್ಯಾಹ್ನ ಅಷ್ಟರಲ್ಲಿ ಶಿಕ್ಷೆ ಪ್ರಕಟ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ವಿಚಾರಣೆ ಕೂಡ ಆರಂಭ ಆಗಿತ್ತು, ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆದಿದೆ. ಆದರೆ ಸದ್ಯಕ್ಕೆ ನಾಳೆ ಈಗ ಶಿಕ್ಷೆ ಪ್ರಕಟ ಆಗುತ್ತೆ. ಧಾರವಾಡ ಯೋಗೀಶ್ ಗೌಡ ಕೊಲೆಗೆ ಸಂಬಂಧಪಟ್ಟಂತೆ ಇವತ್ತು ಬಿಗ್ ಡೇ ಆಗಿತ್ತು, ಆದರೆ ಈಗ ನಾಳೆಗೆ ತೀರ್ಪನ್ನ ಮುಂದೂಡಿಕೆ ಮಾಡಿರುವಂತದ್ದು ಕೋರ್ಟ್. ಹಾಗಾಗಿ ವಿನಯ್ ಕುಲಕರ್ಣಿ ಸೇರಿದಂತೆ 17 ಆರೋಪಿಗಳಿಗೆ ನಾಳೆ ಶಿಕ್ಷೆ ಪ್ರಕಟ ಆಗುತ್ತೆ. ನಾಳೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಯಾರಿಗೆ ಯಾವ ಶಿಕ್ಷೆ, ಯಾವ ಸೆಕ್ಷನ್ ನಡಿ ಯಾರಿಗೆ ಎಷ್ಟು ವರ್ಷ ಜೈಲಾಗಬಹುದು, ಏನೆಲ್ಲ ಆಗ್ಬೋದು ಅಂತ ಹೇಳಿ ನಾಳೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಬಹುಶಃ ಇವತ್ತೇ ಶಿಕ್ಷೆ ಪ್ರಕಟ ಆಗುತ್ತೆ ಅಂತ ಹೇಳಿ ಎಲ್ಲರಿಗೂ ಕೂಡ ನಿರೀಕ್ಷೆ ಇತ್ತು. ಇವತ್ತು ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆದಿದೆ, ವಿಚಾರಣೆ ಕೂಡ ನಡೆದಿದೆ. ಆದರೆ ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ಸ್, ನಾಳೆಗೆ ತೀರ್ಪನ್ನ ಮುಂದೂಡಿಕೆ ಮಾಡಿದೆ ಕೋರ್ಟ್. ನಾಳೆ ಶಿಕ್ಷೆ ಪ್ರಮಾಣ ಕಾಯ್ದಿರಿಸಿದೆ ಕೋರ್ಟ್. ಈಗ ಸದ್ಯಕ್ಕೆ ನಾಳೆಗೆ ಎಲ್ಲವೂ ಕೂಡ ಪೋಸ್ಟ್ಪೋನ್ ಆಗಿದೆ. ನಾಳೆ ಟೋಟಲ್ ವಿನಯ್ ಕುಲಕರ್ಣಿ ಸೇರಿ 17 ಅಪರಾಧಿಗಳಿಗೆ ನಾಳೆ ಶಿಕ್ಷೆ ಪ್ರಕಟ ಆಗುತ್ತೆ. ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ದೋಷಿ ಅಂತ ಹೇಳಿ ತೀರ್ಪು ಬಂದಿತ್ತು. ಇಂದಿಗೆ ಶಿಕ್ಷೆ ಪ್ರಮಾಣ ತೀರ್ಮಾನವನ್ನ ಕಾಯ್ದಿರಿಸಿದಂತಹ ನ್ಯಾಯಾಲಯ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಎಸ್ಜಿ ವಾದ ಮಂಡನೆ ಮಾಡಿದ್ರು. ಅದಾದ ನಂತರ ಪೊಲೀಸ್ ಬಳಸಿಕೊಂಡು ಸಾಕ್ಷ್ಯ ನಾಶ ಮಾಡಲಾಗಿದೆ. ಒಬ್ಬ ಯುವ ರಾಜಕಾರಣಿ ಜೀವ ತೆಗೆಯಲಾಗಿದೆ. ರಾಜಕೀಯ ಪ್ರಭಾವದಿಂದ ಕೇಸ್ ದಾರಿ ತಪ್ಪಿಸುವ ಕೆಲಸ ಆಗಿದೆ ಅನ್ನುವಂತ ಆರೋಪ. ಈ ಕೊಲೆ ತಕ್ಷಣಕ್ಕೆ ನಡೆದಿದ್ದಲ್ಲ, ಪ್ರೀ ಪ್ಲಾನಿಂಗ್ ಮಾಡಲಾಗಿದೆ. ಪ್ರೀ ಪ್ಲಾನಿಂಗ್ ಮಾಡಿ ಈ ರೀತಿಯಾಗಿ ಮರ್ಡರ್ ಮಾಡಲಾಗಿದೆ ಅಂತ ಹೇಳಿ ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗಿರುವಂಥದ್ದು. ಹಾಗಾಗಿ ಕೊಲೆ ಅಂತ ಕೆಲವೊಂದು ವಿಷಯಗಳನ್ನ ಕಾನೂನು ಸಹಿಸೋದಿಲ್ಲ. ಈ ಪ್ರಕರಣದಲ್ಲಿ ಮ್ಯಾಕ್ಸಿಮಮ್ ಶಿಕ್ಷೆಯನ್ನ ಕೊಡಲೇಬೇಕು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಎಸ್ಜಿ ವಾದ ಮಂಡನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಹೇಳಿರುವಂಥದ್ದು, ಇದು ದಿಢೀರಾಗಿ ಏನೋ ಬೈ ಮಿಸ್ ಆಗಿ ನಡೆದಿರುವಂತಹ ಒಂದು ಕೊಲೆ ಅಲ್ಲ. ಎಲ್ಲವೂ ಕೂಡ ಪ್ರೀ ಪ್ಲಾನಿಂಗ್ ಆಗಿ ಸ್ಕೆಚ್ ಹಾಕೊಂಡು ಈ ರೀತಿಯಾಗಿ ಬರ್ಬರವಾಗಿ ಅವರನ್ನ ಹತ್ಯೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಒಬ್ಬ ರಾಜಕೀಯ ವ್ಯಕ್ತಿಯಾಗಿದ್ರು ಯೋಗೀಶ್ ಗೌಡ ಕೂಡ. ಹಾಗಾಗಿ ಒಬ್ಬ ಯುವ ರಾಜಕಾರಣಿ ಜೀವವನ್ನ ತೆಗೆದಿದ್ದಾರೆ. ಇದೆಲ್ಲವೂ ಕೂಡ ರಾಜಕೀಯ ಪ್ರಭಾವದಿಂದ ಕೇಸನ್ನ ದಾರಿ ತಪ್ಪಿಸುವ ಕೆಲಸ ಆಗಿದೆ. ಹಾಗಾಗಿ ಇಷ್ಟು ವರ್ಷ ಇದೆಲ್ಲವೂ ಕೂಡ ಮುಂದೂಡಿಕೆ ಆಗಿರುವಂಥದ್ದು. 10 ವರ್ಷ ವಿಚಾರಣೆ ನಡೆದಿದೆ ಅಂತಂದ್ರೆ ಅದು ಸುಮ್ಮನೆ ಆಗೋದಿಲ್ಲ. ರಾಜಕೀಯ ಪ್ರಭಾವ, ರಾಜಕೀಯ ಪಿತೂರಿಯಿಂದ ಇದೆಲ್ಲವೂ ಕೂಡ ಇಷ್ಟು ವರ್ಷ ಪೋಸ್ಟ್ಪೋನ್ ಮಾಡ್ಕೊಂಡು ತಳ್ಕೊಂಡು ಬಂದಿದ್ದಾರೆ. ಆದ್ರೆ ಇನ್ನು ಮುಂದೆ ಇದು ನಡೆಯೋದಿಲ್ಲ. ಈ ಕೊಲೆ ತಕ್ಷಣಕ್ಕೆ ಅಥವಾ ಆ ಒಂದು ಸಿಚುವೇಶನ್ ತಕ್ಕನಂಗೆ ಏನೋ ಜಗಳ ಆಗಿ ಕಿರಿಕಾಗಿ ಆ ಸಂದರ್ಭದಲ್ಲಿ ಬೈ ಮಿಸ್ ಆಗಿ ಕೊಲೆವಾಗಿದೆ ಅಂತಂದ್ರೆ ಅದು ಬೇರೆ ತರ ಪ್ರಶ್ನೆ ಇರುತ್ತೆ. ಆದ್ರೆ ಇಲ್ಲಿ ಎಲ್ಲವೂ ಕೂಡ ಪ್ರೀ ಪ್ಲಾನಿಂಗ್ ಮಾಡಿ ಒಳಸಂಚನ್ನ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಈ ಪ್ರಕರಣದಲ್ಲಿ ಯಾವುದೇ ಕರುಣೆ ತೋರಿಸುವಂತ ಮಾತೇ ಇಲ್ಲ. ಈ ಪ್ರಕರಣದಲ್ಲಿ ಮ್ಯಾಕ್ಸಿಮಮ್ ಶಿಕ್ಷೆಯನ್ನ ಕೊಡಲೇಬೇಕು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಎಸ್ಜಿ ವಾದ ಮಂಡನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಹೇಳಿರುವಂಥದ್ದು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇವತ್ತು ವಾದ ಮಂಡನೆ ಮಾಡಿದ್ರು ರಾಜ್ಯ ಸರ್ಕಾರದ ಪರವಾಗಿ. ಆ ಸಂದರ್ಭದಲ್ಲಿ ಇಷ್ಟೆಲ್ಲ ಅಂಶಗಳನ್ನ ಹೇಳಿದ್ದಾರೆ. ಅಂತಂದ್ರೆ ಈಗ ಅಪರಾಧಿಗಳ ಪರವಾಗಿ ಅಥವಾ ಕರುಣೆ ತೋರಿಸುವಂಥದ್ದು ಅಥವಾ ಮತ್ತೊಂದು ಅದೆಲ್ಲವೂ ಕೂಡ ಈ ಕೇಸಲ್ಲಿ ನಡೆಯೋದಿಲ್ಲ. ಇನ್ನು ಜಡ್ಜ್ ಎದುರಿಗೆ ಕಣ್ಣೀರಿಟ್ಟಿರುವಂಥದ್ದು ಕೊಲೆಗಾರ ವಿನಯ್ ಕುಲಕರ್ಣಿ. ವಾದವನ್ನ ಆಲಿಸಿ ಶಿಕ್ಷೆ ತೀರ್ಮಾನವನ್ನ ನಾಳೆಗೆ ಕಾಯ್ದಿರಿಸಿದ್ದಾರೆ ಜಡ್ಜ್. ನಾಳೆ ಶಿಕ್ಷೆ ಪ್ರಕಟಣೆ ಮಾಡಲಿರುವಂತಹ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಎಲ್ಲಾ ಅಪರಾಧಿಗಳ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಜಡ್ಜ್. ಈಗ ಜಡ್ಜ್ ಎದುರಿಗೆ ಕಣ್ಣೀರು ಹಾಕಿದ್ದಾರೆ ವಿನಯ್ ಕುಲಕರ್ಣಿ. ಕೊಲೆಗಾರ ವಿನಯ್ ಕುಲಕರ್ಣಿ ಈಗ ಜಡ್ಜ್ ಮುಂದೆ ಕಣ್ಣೀರು ಹಾಕಿದ್ದಾರೆ. ಹಾಗಾಗಿ ವಾದವನ್ನ ಆಲಿಸಿ ಸದ್ಯಕ್ಕೆ ಶಿಕ್ಷೆ ಪ್ರಕಟ ತೀರ್ಪನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಎಲ್ಲಾ ಅಪರಾಧಿಗಳ ಹೇಳಿಕೆ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಜಡ್ಜ್. ಹಾಗಾಗಿ ಸದ್ಯಕ್ಕೆ ಎಲ್ಲವೂ ಕೂಡ ವಾದವನ್ನ ಆಲಿಸಿ ಎಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು
ಇದೀಗ ವಾದವನ್ನ ಆಲಿಸಿ ಶಿಕ್ಷೆ ತೀರ್ಮಾನವನ್ನ ನಾಳೆಗೆ ಕಾಯ್ದಿರಿಸಿದೆ ಕೋರ್ಟ್. ಈಗ ನಾಳೆ ಶಿಕ್ಷೆ ಪ್ರಕಟಣೆ ಆಗುತ್ತೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರು ಈ ಎಲ್ಲಾ ಅಪರಾಧಿಗಳ ಹೇಳಿಕೆಗಳನ್ನು ಕೂಡ ಜಡ್ಜ್ ಈಗ ದಾಖಲು ಮಾಡಿಕೊಂಡಿದ್ದಾರೆ. ದಾಖಲು ಮಾಡಿಕೊಂಡು ಇವತ್ತು ಏನೆಲ್ಲ ವಾದ ಪ್ರತಿವಾದ ನಡೆದಿದೆ, ಅದಾದ ನಂತರ ಏನೆಲ್ಲ ಸ್ಟೇಟ್ಮೆಂಟ್ಗಳು ಇವರೆಲ್ಲರೂ ಕೊಟ್ಟಿದ್ದಾರೆ, ಇವರ ಪರವಾಗಿ ವಿರುದ್ಧವಾಗಿ ಏನೆಲ್ಲ ಕೇಳಿ ಬಂದಿದೆ ಎಲ್ಲವೂ ಕೂಡ ಈಗ ಕನ್ಸಿಡರ್ ಮಾಡಿ ಅದಾದ ನಂತರ ಈಗ ಸದ್ಯಕ್ಕೆ ನಾಳೆಗೆ ಈ ತೀರ್ಪು ಈಗ ಮುಂದೂಡಿಕೆ ಆಗಿದೆ. ನಾಳೆ ಎಲ್ಲವೂ ಕೂಡ ತೀರ್ಮಾನ ಆಗುತ್ತೆ. ನಾಳೆ ತೀರ್ಪು ಹೊರಬೀಳುತ್ತೆ. ಅದಾದ ನಂತರ ಯಾರಿಗೆ ಎಷ್ಟು ಶಿಕ್ಷೆ ಪ್ರಕಟ ಆಗುತ್ತೆ ಅಥವಾ ಎಷ್ಟು ವರ್ಷ ಜೈಲಾಗುತ್ತೆ ಎಲ್ಲವೂ ಕೂಡ ಇದಕ್ಕೆ ಉತ್ತರ ನಾಳೆ ಸಿಗುತ್ತೆ. ವಿನಯ್ ಕುಲಕರ್ಣಿ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ಕೂಡ, ಎಲ್ಲ ಅಪರಾಧಿಗಳಿಗೂ ಕೂಡ ಯಾವ ಸೆಕ್ಷನ್ ಅಡಿ ಎಷ್ಟೆಲ್ಲ ಶಿಕ್ಷೆ ಆಗ್ಬೋದು, ಎಷ್ಟು ವರ್ಷ ಜೈಲಾಗ್ಬೋದು, ವಿಶೇಷವಾಗಿ ವಿನಯ್ ಕುಲಕರ್ಣಿ ಇರ್ಬೋದು, A15 ಆರೋಪಿ, ಅದಾದ ನಂತರ ಇನ್ನು ಬೇರೆ 17 ಅಪರಾಧಿಗಳೇನಿದ್ದಾರೆ ಆ ಎಲ್ಲ ಅಪರಾಧಿಗಳು ಕೂಡ ಈ ಒಂದು ಒಳಸಂಚಲ್ಲಿ ಭಾಗಿಯಾಗಿರ್ತಾರೆ. ಅದರಲ್ಲೂ ಕೂಡ ವಿನಯ್ ಕುಲಕರ್ಣಿ ಜೊತೆ ಭಾಗಿಯಾಗಿ ಈ ಒಂದು ಕೊಲೆಯನ್ನ ಮಾಡಿರ್ತಾರೆ. ಇದೀಗ ಸಿಟಿ ಸಿವಿಲ್ ಕೋರ್ಟ್ನಿಂದ ನಮ್ಮ ಪ್ರತಿನಿಧಿ ಶಿವು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವು, ಈಗ ಫೈನಲಿ ಎಲ್ಲರೂ ಕೂಡ ಕಾದು ಕೂತಿದ್ರು ಅಂತಂದ್ರೆ ಬಹುಶಃ ಇವತ್ತೇ ನಿರ್ಧಾರ ಆಗುತ್ತೆ ಅಂತ ಹೇಳಿ, ಆದ್ರೆ ಇದು ಈಗ ಅಂತಂದ್ರೆ ವಿಚಾರಣೆಯ ಸಂದರ್ಭದಲ್ಲಿ ವಾದ ಪ್ರತಿವಾದ ನಡೆಯುವಂತಹ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಕಣ್ಣೀರ್ ಹಾಕಿದ್ದಾರೆ. ಇವಾಗ ಹೇಗೆ ಅವ್ರಿಗೆ ಕಣ್ಣೀರ್ ಬಂತು ಏನೋ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಗೊತ್ತಿರಬೇಕಿತ್ತು. ಆದ್ರೆ ಈಗ ಸದ್ಯಕ್ಕೆ ಬರ್ತಾ ಇರುವಂತ ಅಪ್ಡೇಟ್ಸ್ ಏನು ಅಂತಂದ್ರೆ ನಾಳೆ ಈಗ ಮುಂದೂಡಿಕೆ ಆಗಿದೆ ಅಂತ ಹೇಳಿ. ಏನಾಗಬಹುದು ನಾಳೆ? ಇವತ್ತು ಏನೆಲ್ಲ ಕನ್ಸಿಡರ್ ಮಾಡಿದ್ದಾರೆ ಜಡ್ಜ್ ಅಂತ? ರೋಶಿನಿ, ಇವತ್ತು ಏನು ಕ್ವಾಂಟಮ್ ಆಫ್ ವಾದ ಮಂಡನೆ ಇತ್ತು. ಆ ಕ್ವಾಂಟಮ್ ಆಫ್ ವಾದ ಮಂಡನೆಯ ಒಂದು ಸಂದರ್ಭದಲ್ಲಿ ಎರಡೂ ಕಡೆಯ ವಾದ ಪ್ರತಿವಾದವನ್ನು ಕೂಡ ಆಲಿಸಬೇಕಾಗತ್ತೆ. ಅಂತಂದ್ರೆ ಶಿಕ್ಷೆ ಅಂದ್ರೆ ಅಪರಾಧಿಗಳು ಅಂತ ಹೇಳಿದ ಮೇಲೆ ಮತ್ತೆ ಮಧ್ಯಂತರವಾಗಿ ಒಂದು ಅವಕಾಶವನ್ನ ಅಂದ್ರೆ ಶಿಕ್ಷೆಯನ್ನ ಕಡಿಮೆ ಕೊಡಿ ಅನ್ನುವಂಥದ್ದನ್ನ ಯಾಕೆ ಕಡಿಮೆ ಕೊಡಬೇಕು ಅನ್ನುವಂಥದ್ದನ್ನ ವಾದ ಮಂಡನೆಗೆ ಅಪರಾಧಿಗಳ ಪರವಾಗಿರುವಂತಹವರಿಗೂ ಕೂಡ ಅವಕಾಶ ಮಾಡಿಕೊಡ್ಲಾಗುತ್ತೆ. ಅದರ ಜೊತೆಗೆ ಪ್ರಾಸಿಕ್ಯೂಷನ್ ಪರವಾಗಿ ಕೂಡ ಯಾಕೆ ಈ ಅಪರಾಧಿಗಳಿಗೆ ಗರಿಷ್ಠ ಮಟ್ಟದ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥದ್ದನ್ನ ನ್ಯಾಯಪೀಠಕ್ಕೆ ಮತ್ತೊಮ್ಮೆ ಮನವರಿಕೆ ಮಾಡುವಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ಅಂಥ ಒಂದು ಅವಕಾಶವನ್ನ ಕೊಡುವಂಥದ್ದು ನ್ಯಾಯದಲ್ಲಿ ವಾಡಿಕೆ ಇರ್ತದೆ. ಅಂತಹ ಒಂದು ಕ್ವಾಂಟಮ್ ಆಫ್ ವಾದ ಮಂಡನೆಗೆ ಇವತ್ತು ಆಯಿತು. ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ SV ರಾಜು ಅವರು ASJ ಅಡಿಷನಲ್ ಸಾಲಿಸಿಟರ್ ಜನರಲ್ ಏನಿದ್ದಾರೆ ಅವರು ಝೂಮ್ ಮೂಲಕ ಬಂದು ಈ CBI ಪರವಾಗಿ ಈ ಅಪರಾಧಿಗಳಿಗೆ ಯಾಕೆ ಗರಿಷ್ಠ ಮಟ್ಟದ ಒಂದು ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥ ಒಂದು ವಾದವನ್ನ ಮಂಡನೆ ಮಾಡಿದ್ರು. ದಿಸ್ ಇಸ್ ದ ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತೇಳಿ SV ರಾಜು ಅವರು ಹೇಳಿದಂಥದ್ದು. ಯಾರಿಗೂ ಕೂಡ ದಯೆ ಮತ್ತೆ ಕರುಣೆಯನ್ನ ತೋರಿಸಬಾರದು. ಈ ಒಂದು ಕೊಲೆ ಪ್ರಕರಣದಲ್ಲಿ ಎಲ್ರಿಗೂ ಕೂಡ ಗರಿಷ್ಠ ಮಟ್ಟದ ಶಿಕ್ಷೆಯನ್ನ ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನ ಮಾಡಿದ್ರು. ಯಾಕೆಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಇಡೀ ಕೊಲೆ ಆಯ್ತು, ಸಾಕ್ಷಿಗಳನ್ನ ಯಾವ ರೀತಿಯಲ್ಲಿ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಜೊತೆಗೆ ಪ್ರಾಸಿಕ್ಯೂಟರ್ಗೂ ಕೂಡ ಹೇಗೆ ಬೆದರಿಕೆಯನ್ನು ಹಾಕಿದ್ರು, ಅವರನ್ನ ನಾವು ಬದಲಾಯಿಸುವಂತ ಪರಿಸ್ಥಿತಿ ಕೂಡ ಬಂತು. ಸೊ ಈ ರೀತಿಯಲ್ಲಿ ಅಪರಾಧ ಹೊಂದಿರತಕ್ಕಂಥ ಇವರು ಈ ಒಂದು ಪ್ರಕರಣದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಭಾವ ಇಟ್ಕೊಂಡು ಈ ಕೇಸ್ನಲ್ಲಿ ಇದ್ದಿದ್ದರಿಂದಾಗಿ ಈ ಒಂದು ಕೊಲೆಯ ಪ್ರಕರಣ ಈಗೇನು ಅಪರಾಧಿಗಳಂತ ಸಾಬೀತಾಗಿದೆ ಅವರಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥದ್ದು CBI ಪರ ವಕೀಲರು ಮಾಡಿಕೊಂಡಂಥದ್ದು. ಈ ವೇಳೆಯಲ್ಲಿ ಶ್ಯಾಮ್ ಸುಂದರ್ ವಿನಯ್ ಕುಲಕರ್ಣಿ ಪರವಾಗಿ ವಾದವನ್ನು ಕೂಡ ಮಂಡಿಸಿದ್ರು. ಯಾಕೆ ಶ್ಯಾಮ್ ಸುಂದರ್ ನನ್ನ ಕಕ್ಷಿದಾರನಿಗೆ ಕಡಿಮೆ ಪ್ರಮಾಣದ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥ ವಾದವನ್ನು ನ್ಯಾಯಮೂರ್ತಿಗಳ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ರು. ಸುಪ್ರೀಂ ಕೋರ್ಟ್ನ ಮತ್ತೆ ಹೈಕೋರ್ಟ್ನ ಕೆಲವು ಸೈಟೇಷನ್ಸ್ ಅನ್ನ ಹೇಳ್ತಾ ಒಂದು ಅಪರಾಧಿ ಅಂತ ಘೋಷಣೆ ಆದಮೇಲೆ ಈ ಒಂದು 302 ಕೊಲೆ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪರಿಗಣಿಸಬೇಕು, ಅವರಿಗೆ ಶಿಕ್ಷೆಯ ಪ್ರಮಾಣವನ್ನು ಬರಿಬೇಕಾದ್ರೆ ಅನ್ನುವಂಥ ಒಂದು ಕೆಲವೊಂದು ಅಂಶಗಳನ್ನು ಹೇಳಿದ್ರು. ಒಂದು ಜೀವಿತಾವಧಿ ಇರೋವರೆಗೂ ನೀವು ಕೊಡುವಂಥದ್ದಾದ್ರೆ ಅದು ನಿಜಕ್ಕೂ ಕೂಡ ನರಕ ಆಗುತ್ತೆ. ಅದು ಒಂದು ಬದುಕನ್ನು ನಾಶ ಮಾಡಿದಾಗ ಆಗುತ್ತೆ. ಅವರಿಗೆ ಒಂದು ಸುಧಾರಣೆ ಮತ್ತೆ ಬದಲಾವಣೆಗೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ ಅನ್ನುವಂಥ ಸೈಟೇಷನ್ಸ್ ಅನ್ನ ಕೆಲವೊಂದು ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ಉಲ್ಲೇಖ ಮಾಡಿ ವಾದವನ್ನು ಮಂಡನೆ ಮಾಡಿದ್ರು. ಜೊತೆಗೆ ವಿನಯ್ ಕುಲಕರ್ಣಿ ಅವರು ಇಲ್ಲಿ ಜನಪ್ರತಿನಿಧಿಯಾಗಿ ಆಯ್ಕೆ ಆದಂಥವರು, ಅವರಿಗೆ ಸಾಕಷ್ಟು ಅಲ್ಲಿನ ಜನ ಅವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ನಂಬಿಕೆ ಇಟ್ಟು ಆಯ್ಕೆಯನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಒಂದು ಕನ್ಸೆಕ್ಷನ್ ಅನ್ನು ಕೊಡಬೇಕಾಗುತ್ತೆ. ಶಿಕ್ಷೆ ಪ್ರಮಾಣವನ್ನು ನೀವು ಪ್ರಕಟ ಮಾಡುವಾಗ ಅವರಿಗೆ 3 ಮಕ್ಕಳು ಕೂಡ ಇರುವಂಥದ್ದು. ಇದು ರಾಜಕೀಯ ಪ್ರೇರಿತವಾಗಿ ಸಿಲುಕಾಕ್ಸಿದ್ದಾರೆ. ಹಾಗಾಗಿ ಒಂದು ನ್ಯಾಯಪೀಠ ಶಿಕ್ಷೆ ಪ್ರಮಾಣವನ್ನು ಕೊಡುವಂಥ ಸಂದರ್ಭದಲ್ಲಿ ಇವೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕು. ಸೊ ಅವ್ರಿಗೆ ಈಗಾಗಲೇ ಸಾಕಷ್ಟು ವಿಷಯಗಳಲ್ಲಿ ತುಂಬಾ ಜನರಿಗೆ ಸಹಾಯ ಮಾಡಿದ್ದಾರೆ. ಅವರಿಗೆ 3,000ದಷ್ಟು ಹಸುಗಳಿದ್ದಾವೆ. ಅವರು ಕೇವಲ ಒಬ್ಬ
ರಾಜಕಾರಣಿ ಮಾತ್ರ ಅಲ್ಲ, ಒಬ್ಬ ಉದ್ಯಮಿ ಕೂಡ. ಸಾಕಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದಾರೆ, 3 ಬಾರಿ ಶಾಸಕರಾಗಿದ್ದಾರೆ, ಸಚಿವರು ಆಗಿ ಸೇವೆ ಸಲ್ಲಿಸಿದ್ದಾರೆ. ಈ ಎಲ್ಲ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಅವರಿಗೆ ಶಿಕ್ಷೆ ಪ್ರಮಾಣವನ್ನು ಆದಷ್ಟು ಕಡಿಮೆ ಕೊಡಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಂಡ್ರೆ, ಇನ್ನು ಇತರೆ ಎಲ್ಲ ಆರೋಪಿಗಳ ಪರವಾಗಿ ಕೂಡ ಏನು ವಕೀಲರಾದಂಥ ಪರಮೇಶ್ವರ್, ವಕೀಲರಾದಂಥ ಬಾಲನ್ನು ಯಾವ ರೀತಿಯಲ್ಲಿ ಅವರವರ ಕಕ್ಷಿದಾರರಿಗೆ ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಕೊಡಬೇಕು ಅನ್ನುವಂಥ ಒಂದು ವಾದವನ್ನು ಮಂಡನೆ ಮಾಡುತ್ತಾರೆ. ಸೊ ಎಲ್ಲ ವಾದ ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ನ್ಯಾಯಮೂರ್ತಿಗಳು ಪ್ರತಿಯೊಬ್ಬ ಅಪರಾಧಿಯನ್ನು ಕೂಡ ಕರೆದು ಅವ್ರಿಗೆ ಏನು ಕೆಲಸ ಮಾಡ್ತಾರೆ, ಅವರಿಗೆ ಕುಟುಂಬ ಏನಿದೆ, ಅವ್ರಿಗೆ ಬೇರೆ ಏನಾದರೂ ಶಿಕ್ಷೆ ಪ್ರಮಾಣದ ಬಗ್ಗೆ ಹೇಳೋದಕ್ಕೆ ಇದೆ ಅನ್ನೋಂಥದ್ದನ್ನು ಕೇಳಿದ್ರು. ಬಹುತೇಕವಾಗಿ ಎಲ್ಲರೂ ಕೂಡ ನಮಗೆ ಸಣ್ಣ ಮಕ್ಕಳಿದ್ದಾರೆ, ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ, ಈ ಒಂದು ಕೇಸ್ನಲ್ಲಿ ನಮಗೆ ಒಂದು ರೀತಿಯಲ್ಲಿ ಅನ್ಯಾಯ ಆಗಿದೆ, ಹಾಗಾಗಿ ನಮಗೆ ಆದಷ್ಟು ಕಡಿಮೆ ಕೊಡಬೇಕು, ಶಿಕ್ಷೆಯನ್ನು ಕಡಿಮೆ ಕೊಡಿ ಸ್ವಾಮಿ ಅನ್ನೋಂಥ ಕೇಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಈ ವೇಳೆಯಲ್ಲಿ ವಿನಯ್ ಕುಲಕರ್ಣಿ ಕೂಡ ನ್ಯಾಯಮೂರ್ತಿಗಳ ಮುಂದೆ ಕಣ್ಣೀರು ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ನನಗೆ 3 ವಯಸ್ಸಿಗೆ ಬಂದಂಥ 3 ಮಕ್ಕಳಿದ್ದಾರೆ, ನನ್ನನ್ನು ನಂಬಿರುವಂಥ ಕ್ಷೇತ್ರದ ಜನರಿದ್ದಾರೆ. ಸೊ ಹಾಗಾಗಿ ನಾನು ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದೀನಿ, ಇದು ರಾಜಕೀಯ ಪ್ರೇರಿತವಾಗಿ ನಾನು ಸಿಲ್ಕೊಂಡಿದ್ದೀನಿ, ನಾನು ಯಾವುದೇ ಒಂದು ತಪ್ಪನ್ನು ಮಾಡಿಲ್ಲ, ನನಗೆ ಅನ್ಯಾಯ ಆಗಿದೆ, ಆದಷ್ಟು ಕಡಿಮೆ ಶಿಕ್ಷೆಯನ್ನು ಕೊಡಿ ಸ್ವಾಮಿ ಅನ್ನೋಂಥದ್ದು ಕೇಳ್ಕೊಳ್ತಾರೆ. ಇದೇ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಆಟೋ ಡ್ರೈವರು, ರಿಯಲ್ ಎಸ್ಟೇಟ್ ಏಜೆಂಟು, ಆಮೇಲೆ ಇದರಲ್ಲಿದ್ದಂಥ ಟಿಂಕರಿಂಗು ಇನ್ಸ್ಪೆಕ್ಟ್ರು ಕೂಡ ಅವರು ತಮ್ಮ ಒಂದು ಹೇಳ್ಕೊಳ್ಳುವಂಥ ವಿಚಾರದಲ್ಲಿ ನನಗೆ ಈ 20 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀನಿ, ಇದರಲ್ಲಿ ನನಗೆ ಕೆಲವು ಪ್ರಶಸ್ತಿಗಳನ್ನು ಕೂಡ ಬಂದಿದ್ದಾವೆ, ಯಾವುದೇ ಬ್ಲಾಕ್ ಮಾರ್ಕ್ಸ್ ಇಲ್ಲ, ಹಾಗಾಗಿ ನನಗೆ ಈ ಒಂದು ಇದರಲ್ಲಿ ನನ್ನ ಕುಟುಂಬವನ್ನು ಕೂಡ ನೋಡ್ಕೊಳ್ಬೇಕಾಗಿದೆ, ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಕೊಡಿ ಅಂತ ಹೇಳಿದ್ರೆ, ಚಂದ್ರಶೇಖರ್ ಇಂಡಿಯವರು ನನಗೆ ಮತ್ತು ನನ್ನ ಪತ್ನಿ ಇಬ್ಬರಿಗೂ ಕೂಡ ಹೃದಯ ರೋಗ ಇದೆ, ಹಾರ್ಟ್ ಸಮಸ್ಯೆಗಳಿದ್ದಾವೆ, ನನ್ನ ಪತ್ನಿಯನ್ನು ನೋಡ್ಕೊಳ್ಳೋದಕ್ಕೆ ನಾನು ಮಾತ್ರ ಇದ್ದೀನಿ, ನನ್ನ ಮಗ ಬೇರೆ ಕಡೆ ಇದ್ದಾರೆ. ಹಾಗಾಗಿ ಅಂದರೆ ಪ್ರತಿಯೊಬ್ಬರೂ ಕೂಡ ತಮ್ಮದೇ ಒಂದು ಕಷ್ಟವನ್ನು ಹೇಳಿಕೊಂಡು ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಕೊಡಿ ಅನ್ನುವಂಥದ್ದನ್ನು ಮನವಿಯನ್ನು ಮಾಡಿಕೊಂಡಿದ್ದಂಥ ಕೆಲಸ ನಡೀತು. ಇಡೀ ಎಲ್ಲರನ್ನ ಕೇಳಿದ ನಂತರದಲ್ಲಿ ನ್ಯಾಯಮೂರ್ತಿಗಳು ತೀರ್ಪನ್ನು ನಾಳೆಗೆ, ಅಂದರೆ ಶಿಕ್ಷೆ ಪ್ರಮಾಣದ ತೀರ್ಪನ್ನು ನಾಳೆಗೆ ಪ್ರಕಟಿಸೋದಾಗಿ ಹೇಳಿದ್ದಾರೆ. ಸದ್ಯಕ್ಕೆ ಎಲ್ಲರೂ ಕೂಡ ಈ ವೇಳೆಯಲ್ಲಿ ಏನು ಪೊಲೀಸ್ನವರು ಕುಟುಂಬದವರನ್ನ ಅಪರಾಧಿಗಳ ಕುಟುಂಬದವ್ರನ್ನ ಭೇಟಿಯಾಗಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದಂಥ ವೇಳೆಯಲ್ಲಿ ಪೊಲೀಸ್ ಅವ್ರನ್ನ ಕರೆದು ಅವರಿಗೆ ಭೇಟಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನು ಹೇಳಿದಂಥ ಕೆಲಸವನ್ನು ಕೂಡ ನಡೀತು. ಸೊ ಒಟ್ಟು ಇವತ್ತು ಇಡೀ ಯೋಗೇಶ್ ಗೌಡ ಅವರ ಕೊಲೆ ಪ್ರಕರಣದಲ್ಲಿ ಏನೆಲ್ಲ ತೀರ್ಪು ಬರುತ್ತೋ ಅದಕ್ಕೆ ಅಪರಾಧಿಗಳು ನಮಗೆ ಕಡಿಮೆ ಶಿಕ್ಷೆ ಕೊಡಿ ಅಂತಂದ್ರೆ ಸಿಬಿಐ ಪರ ವಕೀಲರು ಗರಿಷ್ಠ ಮಟ್ಟದ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಅವರ ಮಕ್ಕಳಿಗೆ, ಯೋಗೇಶ್ ಗೌಡ ಮಕ್ಕಳಿಗೆ ಪರಿಹಾರ ಹಣವನ್ನು ಕೂಡ ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಸಿಬಿಐ ಪರ ವಕೀಲರಾದಂಥ ಹೇಮಾ ಅವರು ಇಟ್ಟದ್ದಂಥದ್ದು. ಇಡೀ ಒಂದು ಪ್ರಕರಣದಲ್ಲಿ ಇವತ್ತು ಕೂಲಂಕುಷವಾಗಿ ಸುಮಾರು 6 ವರ್ಷಗಳ ಕಾಲದಲ್ಲಿ ನಡೆದಂಥ, ಕಳೆದ 6 ತಿಂಗಳಿಂದ ಡೇ ಟು ಡೇ ಬೇಸಿಸ್ ಅಲ್ಲಿ ನಡೆದಂಥ ಈ ವಿಚಾರಣೆ ಏನಿದೆ, ಈ ವಿಚಾರಣೆಗೆ ನ್ಯಾಯಮೂರ್ತಿಗಳು ಸಂಪೂರ್ಣವಾಗಿ ವಾದ ಪ್ರತಿವಾದವನ್ನು ಆಲಿಸಿ ಎಲ್ಲವನ್ನೂ ಕೂಡ 113 ಜನ ಸಾಕ್ಷಿಗಳ ಹೇಳಿಕೆಯನ್ನು ಪಡ್ಕೊಂಡು ಎಲ್ಲವನ್ನೂ ಕೂಡ ಪರಾಮರ್ಶೆ ಮಾಡಿ ಇವತ್ತು ಅವರನ್ನು ಅಪರಾಧಿಗಳಂತ ತೀರ್ಮಾನ ಮಾಡಿರ್ತಾರೆ. ಇವತ್ತು ಈಗ ಕೊಟ್ಟಿರುವಂಥ ಒಂದು ಈಗ ಮಾಡಿರುವಂಥ ವಾದವೇನಿದೆ, ಆ ವಾದವನ್ನು ಪರಿಗಣನೆಗೆ ತೆಗೆದುಕೊಂಡು, ಎರಡೂ ಕಡೆ ವಾದವನ್ನು ಪರಿಗಣನೆಗೆ ತೆಗೆದುಕೊಂಡು ಪ್ರತಿಯೊಬ್ಬರಿಗೂ ಕೂಡ ಆಯಾ ಒಂದು ಸೆಕ್ಷನ್ಗಳ ಪ್ರಕಾರವಾಗಿ ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸುವಂಥ ಸಾಧ್ಯತೆ ಇದೆ. ಮ್ಯಾಕ್ಸಿಮಮ್ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು, ಯಾವುದೇ ರೀತಿಯ ಕನಿಕರ ತೋರಬಾರ್ದು ಅಂತ ಹೇಳಿದ್ರೆ ಜೀವಾವಧಿ ಶಿಕ್ಷೆ ಅನ್ನುವಂಥದ್ದು ಗಲ್ಲು ಶಿಕ್ಷೆಗಿಂತ ಕಠಿಣವಾದದ್ದು, ಗಲ್ಲು ಶಿಕ್ಷೆಗಿಂತ ಒಂದು ಕಠಿಣವಾದದ್ದು ಅನ್ನುವಂಥದ್ದು ಈಗಾಗಲೇ ಹಲವಾರು ಜನ ಏನು ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವಂಥವ್ರು ಹೇಳಿದ್ದಾರೆ. ಆ ಒಂದು ಅಂಶಗಳನ್ನು ಪರಿಗಣಿಸಬೇಕು, ನ್ಯಾಯಾಲಯ ಬದಲಾವಣೆಗೆ ಒಂದು ಅವಕಾಶ ಮಾಡಿಕೊಡ್ಬೇಕು, ಕಡಿಮೆ ಪ್ರಮಾಣದ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥದ್ದು ಅಪರಾಧಿಗಳ ಪರವಾಗಿರುವಂತಹ ವಕೀಲರುಗಳು ಮಾಡ್ಕೊಂಡಿರುವಂತಹ ಮನವಿ. ಇದನ್ನ ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಲಿದ್ದಾರೆ. ರೋಶ್ನಿ. ಎಸ್, ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ನಾಳೆಗೆ ಈಗ ಸದ್ಯಕ್ಕೆ ತೀರ್ಪು ಮುಂದೂಡಿಕೆ ಆಗಿರುವಂಥದ್ದು. ಒಟ್ಟಿನಲ್ಲಿ ಎಲ್ಲವೂ ಕೂಡ ಅಂತಂದ್ರೆ ಒಂದು ಕಡೆ ಇಲ್ಲಿ ಗರಿಷ್ಠ ಶಿಕ್ಷೆಯನ್ನ ಕೊಡಬೇಕು, ಮತ್ತೊಂದು ಕಡೆ ಇಲ್ಲಿ ವಿನಯ್ ಕುಲಕರ್ಣಿ ಒಬ್ಬ ರಾಜಕೀಯ ವ್ಯಕ್ತಿ ಆಗಿದ್ದಾರೆ, ಅದರಲ್ಲೂ ಕೂಡ ಸಮಾಜ ಸೇವೆ ಇರ್ಬೋದು, ಸಮಾಜಕ್ಕೆ ಕೆಲಸ ಮಾಡಿರುವಂಥದ್ದು ಇರ್ಬೋದು, ಅಥವಾ ಈ ಹಿಂದೆ ಶಾಸಕರಾಗಿ ಕೆಲಸ ಮಾಡಿರುವಂಥದ್ದು ಎಲ್ಲವೂ ಕೂಡ ಕನ್ಸಿಡರ್ ಮಾಡುತ್ತಾ ಕೋರ್ಟು, ಅಥವಾ ಇಲ್ಲ ಇದೆಲ್ಲವೂ ಕೂಡ ಒಳಸಂಚು ಮಾಡಿ ಹೇಗೆ ಬರ್ಬರವಾಗಿ ಹತ್ಯೆ ಮಾಡಿದ್ರಲ್ಲ ಅದನ್ನ ಏನಾದರೂ ಕನ್ಸಿಡರ್ ಮಾಡ್ತಾರಾ, ಯಾವುದಕ್ಕೆ ಹೆಚ್ಚು ಆದ್ಯತೆ ಕೊಡ್ತಾರೆ ಅನ್ನುವಂಥದ್ದು ಸದ್ಯದ ಕುತೂಹಲ ಇರುವಂಥದ್ದು. ಇದೆಲ್ಲವೂ ಕೂಡ ಕನ್ಸಿಡರ್ ಮಾಡಿ, ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಜಡ್ಜು ಈಗಾಗಲೇ ಒಂದಷ್ಟು ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ನಾಳೆ ತೀರ್ಪು ಪ್ರಕಟ ಆಗುತ್ತೆ.